ಅಮ್ಮ ದುರ್ಗಾ ಮಾತೆ ಬಡತನದಲ್ಲಿ ಹುಟ್ಟಿ ಚಿಕ್ಕಂದಿನಿಂದಲೂ ತಂದೆ ತಾಯಿಯನ್ನು ಕಳೆದುಕೊಂಡು ಬೆಳೆದಿರುವ ನನ್ನನ್ನು ಮುದ್ದಾಗಿ ಬೆಳೆಸಿ ತುಂಬು ಹೃದಯದಿಂದ ಈ ಮನೆ ಸೊಸೆಯನ್ನಾಗಿ ಮಾಡಿಕೊಂಡರು ನನ್ನ ಮಾವಂದಿರ ಮಕ್ಕಳು ನನ್ನ ಮೈದುನರಾಗಿ ಬಹಳ ಸಂಕಟ ಇದ್ದರೆ ಅವರನ್ನು ಸಂತೋಷದಿಂದ ಬಾಳಲು ತಾಯಿ ಆಶೀರ್ವದಿಸಿ ಎಂದು ತನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಒಬ್ಬ ಮಗನನ್ನು ಕರುಣಿಸಿ ಈ ನಾರಿಯ ಜೀವನ ಸಾರ್ಥಕವಾಗುವಂತೆ ಮಾಡುತ್ತಾ ಎಂದು ನಿನ್ನಲ್ಲಿ ಸೆರಗೊಟ್ಟಿ ಬೇಡಿಕೊಳ್ಳುತ್ತೇನೆ.
ಸಾವಿರ ಹಳ್ಳಿಯ ಸರದಾರ ಬಂದಾಡೋ ಗಜಗೌರವ ಸಾವಿರ ಹಳ್ಳಿಯ ಸರದಾರ ಬಂದಾಡೋ ಗಜಗೌರವ ಹಟ್ಟ 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 ಹಟ್ಟವಾಗಿ ಹಟ್ಟ ಗಟ್ಟ 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 ಶರೀರ ಹಟ್ಟ 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 ಹಟ್ಟವಾಗಿ ಗಟ್ಟ 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 ಶರೀರ ಹಾಡು ಸಾವಿತ್ರಿ ಹಾಡು, ನಿನ್ನ ಮನ ತೃಪ್ತಿಯಾಗುವವರೆಗೂ ಹಾಡು. ಈ ನಿನ್ನ ಹಾಡು ಕೇಳಿ ಕುದುರೆಯ ಮೇಲೆ ಶರವೇಗದ ಸರದಾರನಂತೆ ತೇಲಿ ಬರುವ ನನ್ನ ಮನಸ್ಸು ನಿನ್ನಲ್ಲಿಯೇ ಕೇಂದ್ರೀಕೃತವಾಗುವಂತೆ ಹಾಡು ಸಾವಿತ್ರಿ ಹಾಡು. ಮನ ಸಂತೋಷ ಪಡಿಸಿಕೊಳ್ಳುತ್ತಾ ಹಾಡು. ಹಾ 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 ದಣಿದ ನನ್ನ ಮನಸ್ಸಿಗೂ ಸ್ವಲ್ಪ ಆಯಾಸ ಪರಿಹರಿಸುವ. ದೂರ ಸರಿದು ನಿಂತು ಮಾತನಾಡು. ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಕಾಲನ್ನು ಕತ್ತರಿಸಬೇಕಾಗುತ್ತದೆ. ಹಣ್ಣುಗಳನ್ನು ಎಲ್ಲ ಹಣ್ಣುಗಳನ್ನು ತಿನ್ನಲು ಹೋದರೆ ವಿಷಪೂರಿತ ಬೇವಿನ ಹಣ್ಣಾಗಿ ನಿನ್ನ ವಿಷಕ್ಕೆ ಕಾರಣವಾಗಬೇಕಾಗುತ್ತದೆ. ಎಚ್ಚರ. ಈ ಜಗನ್ನಾಥನಿಗೆ ಎಚ್ಚರ. ಯಕ್ಕಚತಿ ನೀ ಒಂದು ಹೆಣ್ಣು, ಈ ಜಗನ್ನಾಥನಿಗೆ ಧೈರ್ಯವೇ? ಸಾವಿತ್ರಿ, ಜಗವನ್ನಾಳುವ ಈ ಜಗನ್ನಾಥ ಮನಸ್ಸು ಮಾಡಿದರೆ ನನ್ನ ಆಳುವ ಕಡೆಯಿಂದ ನಿನ್ನನ್ನು ಹಿಡಿದು ತರಿಸಿ ಇಡೀ ರಾತ್ರಿ ನಿನ್ನನ್ನು ಬೆತ್ತಲೆ ಮಾಡಿ ಆಳಬಲ್ಲೆ. ಆದರೆ ಶೂರನಾದ ನನಗೆ ಶೋಭೆ ತರುವಂತದಲ್ಲ. ಅದಕ್ಕಾಗಿಯೇ ನಿನ್ನ ಹತ್ತಿರ ಮುಖಾಮುಖಿಯಾಗಿ ಕಾಮದಕ್ಕಿಯನ್ನು ಕೇಳುತ್ತರೆ ಬಾ ಸಾವಿತ್ರಿ. ಮಾರಿಕೋಣ ನೋಡು, ಸೂಳೆ ಹಣ ಗಳಿಸುತ್ತಾಳೆಂದು ಈ ಗರತಿಯನ್ನು ನಿನ್ನ ತಂಗಿ ಎಂದು ತಿಳಿದುಕೊಂಡು ನನ್ನ ಪಾಲಿಗೆ ಹತ್ತಿರ ಬರಬೇಡ. ಒಂದು ವೇಳೆ ಬಂದರೆ ನಿನ್ನ ಪಾಲಿಗೆ ರಣಚಂಡಿ ಆಗಿ ಹೆಮ್ಮಾರಿ ಆಗಬೇಕಾಗುತ್ತದೆ. ಮಾರಿ ಸಾವಿತ್ರಿ, ಮಾರಿಯಾಗುವ ತನಕ ನಿನಗೆ ಸಮಯ ಕೊಡಲಾರೆ. ಅಷ್ಟರಲ್ಲಿ ನನ್ನ ಕಾರ್ಯವನ್ನು ಮುಗಿಸಿಕೊಂಡು ಬಿಡುವೆ. ಸುಮ್ಮನೆ ನೀಡಿದು ಕಪ್ಪಿದರೆ ನೀ ಆಗುವೆ ನನ್ನ ರಾಣಿ. ಇಲ್ಲದೆ ಹೋದರೆ ನೀ ಸೇರಿ ಬಿಡುವೆ ಯಮನ ಕೋಣೆ. ಪಾಪದ ನಾಯಿಯ ಸ್ವರೂಪದಲ್ಲಿರುವ ಮಾನವ ನಾಯಿ ನೋಡು, ಇಲ್ಲಿವರೆಗೆ ಇಷ್ಟೊಂದು ತಿಳಿಸಿ ಬುದ್ಧಿ ಹೇಳಿದರೂ ಕೂಡ ನಿನ್ನ ವಿಕೃತ ಹೀಗೆ ಮುಂದುವರಿಸಿದರೆ ಚೆನ್ನಾಗಿರೋದಿಲ್ಲ. ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ದಾರಿ ಬಿಟ್ಟು ಸರಿ. ಇಲ್ಲದಿದ್ದರೆ ನೋಡು, ಇದೇ ಕತ್ತಿಯಿಂದ ನಿನ್ನ ರುಂಡವನ್ನು ಕಡಿದು ಚಂಡಿ ಚಾಮುಂಡಿ ಆಗಿ ನಿನ್ನ ರಕ್ತ
ಸಾವಿತ್ರಿ ಇದೆಯಲ್ಲವೇ ನನ್ನ ಕೆನ್ನೆಗೆ ತಗುಲಿದ ಕೈ. ಸಾವಿತ್ರಿ, ಇಲ್ಲಿವರೆಗೂ ಯಾವ ಗಂಡು ಕೂಡ ನನ್ನ ಮೇಲೆ ಕೈ ಮಾಡಿದ್ದೇ ಇಲ್ಲ. ಎಕ್ಕಸತಿ ನೀವೊಂದು ಹೆಣ್ಣು ನನ್ನ ಮೇಲೆ ಕೈ ಮಾಡಿಬಿಟ್ಟಿಲ್ಲವೇ? ನನ್ನ ಕೆನ್ನೆಗೆ ತಗುಲಿರುವ ಕೈಯನ್ನು ಖಂಡಿತವಾಗಿ ತೆಗೆದು ಬಿಡು, ಕೈಯನ್ನು ಬಿಟ್ಟು ಬಿಡು. ನನ್ನನ್ನು ನಿನ್ನ ತಂಗಿ ಎಂದು ತಿಳಿದುಕೊಂಡು ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಒಂದು ವೇಳೆ ನನ್ನ ಮೈದುನ ಜಳಕಕ್ಕೆ ಇದೇ ದಾರಿಯಲ್ಲಿ ಬರುತ್ತಾನೆ, ಅವನು ಬಂದರೆ ನಿನ್ನ ಕಣ್ಣನ್ನೇ ಕಿತ್ತೆಸೆಯುತ್ತಾನೆ. ಒಳ್ಳೆ ಮಾತಿನಿಂದ ಹೇಳ್ತಿದ್ದೇನೆ, ಬದುಕು ಆಸೆ ಇದ್ದರೆ ಇಲ್ಲಿಂದ ಮೊದಲು ಹೊರಟು ಹೋಗು. ಮೈದುನ ಅವನೇ ಅಲ್ಲವೇ ನಿನ್ನ ಮೈದುನ? ಅವನೊಬ್ಬ ಹಾಲುಗಲ್ಲದ ಹಸುಗೂಸು. ಅವನೇನೋ ಮಾಡಬಲ್ಲ ಈ ಜಗನ್ನಾಥನನ್ನು. ನೋಡು ಸಾವಿತ್ರಿ, ಅವನು ಬರುವುದರೊಳಗಾಗಿ ನಿನ್ನನ್ನು ಬಿಗಿದಪ್ಪಿ ನನ್ನ ಆಸೆ ತೀರಿಸಿಕೊಳ್ಳುವೆ. ಯಾರು? ಪಾಪಿ, ಊರಲ್ಲಿ ದೊಡ್ಡ ಮನುಷ್ಯನಂತೆ ಮೆರೆಯು ನೀನು. ಕಂಡ ಹೆಣ್ಣುಗಳ ತೋಳಿತಕ್ಕೆ ನೀನೊಬ್ಬ ಗಂಡಸೆ. ನಿಮ್ಮಂತ ಕಾಮುಕ ದೃಷ್ಟಿಯ ಗಂಡಸರಿಂದಲೇ ಇಡೀ ಪುರುಷ ಸಮಾಜ ತಲೆ ಎತ್ತು ನಿಲ್ಲದಂತಾಗಿದೆ. ಜಗನ್ನಾಥ್, ನಿನ್ನ ಕಾಮವನ್ನು ತೀರಿಸಿಕೊಳ್ಳಬೇಕಾದರೆ ಭಾರತದಲ್ಲಿ ದುಡಿದು ಹಾಕಲಾರದ ಅಣ್ಣ ತಮ್ಮಂದಿರ ಹೆಣ್ಣು ಮಕ್ಕಳು ವೇಶ್ಯರಾಗಿ ದೊಡ್ಡ ಅಂತಸ್ತಿನ ಮನೆಗಳಲ್ಲಿ ವಾಸವಾಗಿದ್ದಾರೆ. ಅವರಲ್ಲಿ ಹೋಗಿ ನಿನ್ನ ಕಾಮವನ್ನು ತೀರಿಸಿಕೊಳ್ಳೋದನ್ನು ಬಿಟ್ಟು ಆರ್ಯ ಧರ್ಮದ ನಾರಿಯ ಮೇಲೆ ಕಣ್ಣು ಹಾಯಿಸಿದರೆ ನಿನ್ನ ಕಣ್ಣನ್ನೇ ಕೆತ್ತಿ ಬಿಡುವೆ. ಹುಷಾರ್. ಅತ್ತಿಗೆ ಬೇಡ ವೈದ್ಯನ, ಒಳ್ಳೇದಲ್ಲ, ಬಿಟ್ಟು ಬಿಡು ಅವನು. ಜಗನ್ನಾಥ್, ಕಾಳಿಂಗ ಸರ್ಪದ ಹೆಡೆಯಲ್ಲಿ ರಕ್ತವಿರುತ್ತದೆ. ಅದನ್ನು ತೆಗೆದುಕೊಳ್ಳ ಹೋದರೆ ಪ್ರಾಣಕ್ಕೆ ಅಪಾಯ. ಅದರಂತೆ ಸರ್ಪದ ಹೆಡೆಯಲ್ಲಿ ರಕ್ತವಿದ್ದಂತೆ ಈ ನನ್ನ ಅತ್ತಿಗೆ ತಾಯಿಯಂತೆ ಪೂಷ ನನ್ನ ಅತ್ತಿಗೆ ಮೇಲೆ ಕೈ ಹಾಕಿದವಲ್ವೇ, ನಿನ್ನನ್ನು ಖಂಡಿತ ಬಿಡುವುದಿಲ್ಲ. ಜಗನ್ನಾಥ್, ನೆನೆಸಿಕೋ ನಿನ್ನ ಕುಲದೇವರನ್ನು. ಬೇಡ ವೈದ್ಯನ, ಬಿಟ್ಟು ಬಿಡು. ಈ ಪಾಪಿ ಎಲ್ಲಾದ್ರೂ ಹೋಗಿ ಈಗಲಾದ್ರೂ ಮನುಷ್ಯತ್ವದಿಂದ ಬಾಳಲಿ. ನೋಡಿದೇನೋ ಹಂದಿ ಕುಲದವನೇ ಈ ನನ್ನ ಅತ್ತಿಗೆ ಗುಣವನ್ನು. ನಿನ್ನ ಕತ್ತನ್ನು ಈಗಲೇ ಕತ್ತರಿಸಿ ಈ ಪವಿತ್ರ ಗರತಿ ಹಣೆಗೆ ರಕ್ತ ತಿಲಕವನ್ನು ನಡೀತಿದ್ದೆ. ಆದರೆ ನನ್ನ ಅತ್ತಿಗೆ ನನಗೆ ಜೀವದಾನ ಮಾಡಿದ್ದಾಳೆ. ಹೋಗು, ಜೀವ ಉಳಿಸಿಕೋ. ಬಸವರಾಜ್, ಮೊದಲನೇ ಅಂಕದಲ್ಲಿಯೇ ನನಗೆ ಅವಮಾನ ಮಾಡಿದೆ ಅಲ್ಲವೇ? ಎಕ್ಕಚತಿ ನಿನ್ನೊಂದು ಹೆಣ್ಣಿನಿಂದ ನಿನ್ನಿಂದ ಅವಮಾನಿತನಾಗಿ ಈಗ ಮರಳಿ ಹೋಗುತ್ತಿದ್ದೇನೆ. ಇದು ಕೇವಲ ಕ್ಷಣಿಕ. ಮುಂದೆ ಇದೆ ನಿನ್ನ ಮನೆಯನ್ನು ಸೇರಿಕೊಂಡು ನಿಮ್ಮೆಲ್ಲರೂ ಚಿತ್ರ ವಿಚಿತ್ರ ಮಾಡಿ ಈ ಜಗನ್ನಾಥ ಆಡುವ ನಾಟಕದ ಎರಡನೆಯ ದೃಶ್ಯ. नायक नहीं कल नायक हुए, नायक नहीं कल नायक हुए.
ಅತ್ತಿಗೆ ಇಲ್ಲಿಗೆ ಏಕೆ ಬಂದಿಯಮ್ಮ? ದೇವಸ್ಥಾನಕ್ಕೆಂದು ಬಂದಿದ್ದೆಪ್ಪ. ನೋಡು, ನಾನು ಅದೊಂದು ಮಾತು ನಡೆಸಿಕೊಡುತ್ತೀಯಾ? ಒಂದೇಕೆ 10 ಮಾತುಗಳನ್ನು ನಡೆಸಿಕೊಡುತ್ತೇನೆ. ಅದು ಯಾವ ಮಾತು ಕೇಳು ಅತ್ತಿಗೆ? ನೋಡಪ್ಪ, ಈ ವಿಷಯವನ್ನು ನಿನ್ನ ಅಣ್ಣನಿಗೆ ತಿಳಿಸಬಾರದು. ಆಯ್ತಮ್ಮ, ತೆಗೆದುಕೊಳ್ಳೆ ಹುಚ್ಚನ. ನೋಡಪ್ಪ, ನಾನು ಮನೆಗೆ ಹೋಗುತ್ತೇನೆ, ನೀನು ಸ್ನಾನ ಮಾಡಿಕೊಂಡು ಬಾ. ಇಲ್ಲ ಅತ್ತಿಗೆ, ನಿಮ್ಮನ್ನ ಮನೆಗೆ ಬಿಟ್ಟು ಬಂದ ನಂತರ ಸ್ನಾನಕ್ಕೆ ಬರುವೆ. ನಡೆಯಮ್ಮ, ಹೋಗೋಣ.